ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬನ್ನಿ ಇಂಗ್ಲಿಷ್ ಕಲಿಯೋಣ ಕ್ಲಾಸ್. ಇಂಗ್ಲಿಷ್ ಕಲಿಯುವ ಈ ತರಗತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕಳೆದ ತರಗತಿಗಳಲ್ಲಿ ನಾನು ನಿಮಗೆ ಪ್ರನೌನ್ಗಳ ಪರಿಚಯವನ್ನ ಮಾಡಿಕೊಟ್ಟೆ. ಪ್ರನೌನ್ಗಳ ಪರಿಚಯ ಅಂತ ಹೇಳಿದಾಗ ಇಂಗ್ಲಿಷ್ನಲ್ಲಿ ಐ, ಮೀ, ಮೈ, ಮೈನ್ ಮತ್ತು ಮೈಸೆಲ್ಫ್ ಈ 5 ಪದಗಳ ನೆನಪು ನಿಮಗೆ ತಕ್ಷಣ ಆಗಬೇಕು. ಪ್ರನೌನ್ಸ್ ಅಂತ ಹೇಳಿದ್ದ ಹಾಗೆ ಯಾರಾದರೂ ನಿಮ್ಮ ಜೊತೆ ಪ್ರನೌನ್ಗಳ ಬಗ್ಗೆ ಮಾತಾಡ್ತಾರೆ ಅಂತ ಆದ್ರೆ, ಅಥವಾ ತರಗತಿನಲ್ಲಿ ಇವತ್ತು ಪ್ರನೌನ್ಸ್ ಅನ್ನ ಕಲಿಯೋಣ ಅಂತ ನಿಮ್ಮ ಟೀಚರ್ ಹೇಳಿದ್ರೆ ಕ್ಷಣ ನಿಮಗೆ ಈ 5 ಪದಗಳು ನೆನಪಾಗಬೇಕು. ಐ, ಮೀ, ಮೈ, ಮೈನ್ ಮತ್ತು ಮೈಸೆಲ್ಫ್. ಐ ಗುಂಪಿನ ಪದಗಳು, ಮೀ ಗುಂಪಿನ ಪದಗಳು, ಮೈ ಗುಂಪಿನ ಪದಗಳು, ಹಾಗೆ ಮೈನ್ ಗುಂಪಿನ ಪದಗಳು ಮತ್ತೆ ಮೈಸೆಲ್ಫ್ ಗುಂಪಿನ ಪದಗಳು. ಹೀಗೆ ಇವುಗಳನ್ನು ನೆನಪು ಮಾಡಿಕೊಂಡಷ್ಟು, ಇವುಗಳ ಬಗ್ಗೆ ಹೆಚ್ಚು ಗಮನಿಸ್ತಾ ಇದ್ರೆ ನಮಗೆ ಇಂಗ್ಲಿಷ್ ಚೆನ್ನಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಈ ಪದಗಳು ಏನಿದ್ದಾವೆ ಅವು ಬಹಳ ಮುಖ್ಯವಾದಂತಹ ಪದಗಳು. ಪ್ರತಿನಿತ್ಯ ನಾವು ಅವುಗಳನ್ನು ಬಳಸ್ತಾ ಇರ್ತೀವಿ. ಈ ಪ್ರನೌನ್ಗಳು ಹೇಗೆ ನಮಗೆ ದಿನನಿತ್ಯದ ಇಂಗ್ಲಿಷ್ ಬಳಕೆಯಲ್ಲಿ ಮುಖ್ಯ ಆಗುತ್ತೋ ಹಾಗೆ ಇನ್ನೊಂದು ಗುಂಪಿನ ಪದಗಳು ಇದ್ದಾವೆ. ಆ ಪದಗಳನ್ನು WH ವರ್ಡ್ಸ್ ಅಂತ ಹೇಳ್ತಾರೆ. ಪ್ರಶ್ನಾರ್ಥಕ ಪದಗಳು, ಕ್ವಶನ್ ವರ್ಡ್ಸ್ ಅಂತ ಕೂಡ ನಾವು ಹೇಳ್ತೇವೆ. ಈ WH ವರ್ಡ್ಸ್ ಏನ್ ಹೇಳ್ತೇವೆ ಅಥವಾ ಕ್ವಶನ್ ವರ್ಡ್ಸ್ ಏನ್ ಹೇಳ್ತೇವೆ ಅವು ಹೀಗಿವೆ. ವಾಟ್, WHAT, ವಾಟ್. ಹೂ, WHO, ಹೂ. WHOM, whom. WHOSE, whose. ಮತ್ತೆ ಹೇಳ್ತೇನೆ, ವಾಟ್, ಹೂ, ಹೂಮ್ ಮತ್ತೆ ಹೂಸ್. ಈ ಪದಗಳನ್ನ ನೀವು ವಿದ್ಯಾರ್ಥಿಗಳಾಗಿದ್ದರು ತರಗತಿನಲ್ಲಿ ದಿನನಿತ್ಯ ಕೇಳ್ತಾ ಇರ್ತೀರಿ. ಹಾಗೆ ಈಗ ಶಾಲೆಗೋ ಕಾಲೇಜಿಗೋ ಹೋಗದೇ ಇರುವಂತಹ ನೀವು ವೀಕ್ಷಕರು ಅಥವಾ ಕೇಳುಗರು ಏನಿದ್ದೀರಿ, ನಿಮಗೂ ಸಹ ಈ ಪದಗಳ ಪರಿಚಯ ಇರುತ್ತೆ. ಏನಿಲ್ಲ ಅಂತ ಹೇಳಿದ್ರು ವಾಟ್ ಈಸ್ ಯುವರ್ ನೇಮ್ ಅನ್ನುವಂತಹ ಪ್ರಶ್ನೆಯನ್ನಾದರೂ ಕೇಳಿರ್ತೀರಿ. ವಾಟ್ ಈಸ್ ದಿಸ್ ಅನ್ನುವಂಥ ಪ್ರಶ್ನೆಯನ್ನಾದರೂ ನಾವು ಬಳಸಿರ್ತೀವಿ, ಕೇಳಿರ್ತೀವಿ. ಇಂಗ್ಲಿಷ್ನ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಇಂಗ್ಲಿಷ್ನ ಉಪಸ್ಥಿತಿ ಅಂದ್ರೆ ಇಂಗ್ಲಿಷ್ನ ಪ್ರೆಸೆನ್ಸ್ ಇದ್ದೇ ಇರುತ್ತೆ. ಅದನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಮನೋಭಾವವನ್ನು ನಾವು ಬೆಳೆಸ್ಕೊಳ್ಬೇಕಷ್ಟೆ. ಈಗ ಇಂಗ್ಲಿಷ್ ಹೇಗೆಲ್ಲ ನಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿದ್ರೆ, ಈಗ ನೀವು ರೇಡಿಯೋ ಕ್ಲಾಸ್ ಕೇಳ್ತಾ ಇದ್ದೀರಿ, ಇದನ್ನ ರೇಡಿಯೋ ಮೂಲಕ ಕೇಳ್ತಾ ಇರ್ತೀರಿ, ಇಲ್ಲ ಮೊಬೈಲ್ ಫೋನ್ ಮೂಲಕ ಕೇಳ್ತೀರಿ. ನೋಡಿ, ಈ ರೇಡಿಯೋ, ಮೊಬೈಲ್, ಆ್ಯಪ್ ಈ ಎಲ್ಲ ಪದಗಳು ಇಂಗ್ಲಿಷ್ ಪದಗಳೇ. ಆದರೆ ಒಂದೇ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಆ ಪದಗಳನ್ನ ವಾಕ್ಯ ರೂಪದಲ್ಲಿ ಬಳಸೋದಿಕ್ಕೆ ಬಹಳಷ್ಟು ಸರಿ ನಾವು ಇಷ್ಟಪಡ್ತೀವಿ. ಅದನ್ನು ಬೇಕಾದ್ರೆ ನಮ್ಮ ಭಾಷೆಯ ಜೊತೆಗೆ ಸೇರಿಸ್ಕೊಂಡ್ಬಿಡ್ತೀವಿ. ಈ ರೇಡಿಯೋದ ಬೆಲೆ ಎಷ್ಟು, ಈ ಮೊಬೈಲ್ ಫೋನ್ನ ಬೆಲೆ ಎಷ್ಟು, ಈ ಮೊಬೈಲ್ ಫೋನನ್ನ ಚಾರ್ಜಿಗೆ ಹಾಕು. ನೋಡಿ, ಈ ಮೊಬೈಲ್ ಫೋನನ್ನ ಚಾರ್ಜಿಗೆ ಹಾಕು, ಮೊಬೈಲ್ ಫೋನ್ನ ಚಾರ್ಜಿಂಗ್ ಕೇಬಲ್ ಎಲ್ಲಿ, ಎಂಥ ಕೇಬಲ್, ಚಾರ್ಜಿಂಗ್ ಕೇಬಲ್ ಅಂತ. ಸೊ ಹೀಗೆ ಇಂಗ್ಲಿಷ್ ಪದಗಳು ನಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಬಳಕೆ ಆಗ್ತಾನೆ ಇರ್ತವೆ. ಕೆಲವು ಸಾರಿ ಅವುಗಳ ಉಚ್ಚಾರಣೆ ಸ್ವಲ್ಪ ಭಿನ್ನವಾಗಿ ಇರ್ಬೋದು. ನಾನು ಇಂಗ್ಲಿಷ್ ಅಂತ ಹೇಳ್ಬೋದು, ಇನ್ನೊಬ್ರು ಇಂಗ್ಲೀಷ್ ಅಂತ ಹೇಳ್ಬೋದು. ಸೊ ಹೀಗೆ
ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಬಹುದು, ಆದರೆ ಇಂಗ್ಲಿಷ್ನ ಪದಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬಳಕೆ ಆಗ್ತವೆ. ಈ ಪದಗಳನ್ನು ವಾಕ್ಯ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಬಳಸಲಿಕ್ಕೆ, ಬರೀಲಿಕ್ಕೆ, ಓದಲಿಕ್ಕೆ ಆದರೆ ಅಲ್ಲಿಗೆ ಆ ಭಾಷೆ ಅಂದರೆ ಇಂಗ್ಲಿಷ್ನ ಭಾಷೆಯ ಬಳಕೆ ನಮಗೆ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ನೋಡಿ, ಈ ವಾಟ್, ಹೂ, ಹೂಮ್, ಹೂಸ್ ಈ ಪದಗಳನ್ನು ಪಟ್ಟಿ ಮಾಡ್ಕೊಂಡ್ರಲ್ವಾ? ಇಂಗ್ಲಿಷ್ ತರಗತಿಯನ್ನು ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ಯಾವಾಗಲೂ ಒಂದು ನೋಟ್ಬುಕ್ಕು, ಪೆನ್ನು ಅಥವಾ ಪೆನ್ಸಿಲ್ ಇರೋದು ಒಳ್ಳೆಯದು. ಈಗ ನಾನು ಹೇಳಿದ ಪದಗಳನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಬೇಕು. ಇನ್ನಷ್ಟು ಪದಗಳನ್ನು ಕೇಳಿಸ್ಕೊಳ್ಳೋಣ. ವೇರ್, ವೇರ್, WHERE, ವೇರ್. ವಿಚ್, WHICH, ವಿಚ್. ನಂತರ ವೆನ್, WHEN, ವೆನ್. ವೇರ್, ವಿಚ್, ವೆನ್. ನೋಡಿ, ಇದುವರೆಗೆ ಹೇಳಿದಂಥ ಈ ಎಲ್ಲ ಪದಗಳು 8 ಪದಗಳು ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್. ಸೊ ಅಲ್ಲಿ ಒಟ್ಟು 7 ಪದಗಳಾಯಿತು. ಇನ್ನೊಂದು ಪದ ವೈ, WHY, ವೈ ಯಾಕೆ, ವೈ. ನೋಡಿ, ಈ ಎಲ್ಲ ಪದಗಳು WH ಅನ್ನುವ ಅಕ್ಷರಗಳಿಂದನೇ ಪ್ರಾರಂಭ ಆಗತ್ತೆ. ಹಾಗಾಗಿ ಇವುಗಳನ್ನು WH ವರ್ಡ್ಸ್ ಅಂತ ಹೇಳ್ತಾರೆ. ಆದರೆ ಈ ಪದಗಳ ಬಳಕೆ ಪ್ರಶ್ನೆಯನ್ನ ಕೇಳಲಿಕ್ಕೆ, ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಆಗುವಂಥದ್ದು. ಹಾಗಾಗಿ ಇವುಗಳನ್ನು ಕ್ವಶನ್ ವರ್ಡ್ಸ್ ಅಂತ ಕೂಡ ಕರೀತಾರೆ. WH ವರ್ಡ್ಸ್ ಅಥವಾ ಕ್ವಶನ್ ವರ್ಡ್ಸ್. ಈ ಪದಗಳು ಬಳಕೆ ಆಗೋದೇನೆ ಇನ್ನೊಬ್ಬರನ್ನ ಪ್ರಶ್ನಿಸ್ಲಿಕ್ಕೆ ಅಥವಾ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಳಿಕ್ಕೆ. ವಾಟ್ ಈಸ್ ದಿಸ್, ಏನಿದು, ಹೂ ಈಸ್ ದಿಸ್, ವೇರ್ ಈಸ್ ಇಟ್, ವೆನ್ ಆರ್ ಯು ಕಮಿಂಗ್, ನೀನು ಯಾವಾಗ ಬರ್ತಾ ಇದ್ದೀಯಾ, ಅದೆಲ್ಲಿದೆ, ನೀನ್ ಯಾರು, ಹೂ ಆರ್ ಯು, ಇದ್ಯಾವುದು, ವಾಟ್ ಈಸ್ ದಿಸ್. ಸೊ ಹೀಗೆ ಈ ಪದಗಳನ್ನು ನಾವು ಪ್ರಶ್ನೆಯನ್ನ ಕೇಳಲಿಕ್ಕೆ, ಪ್ರಶ್ನಿಸ್ಕೊಳ್ಳಿಕ್ಕೆ ಬಳಸ್ತೇವೆ. ಒಂದು ದೃಷ್ಟಿಯಿಂದ ನೋಡಿದಾಗ ಈ WH ವರ್ಡ್ಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ಬಹಳ ಮುಖ್ಯವಾದಂಥ ಪದಗಳಾಗ್ತವೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ವೈ ಅಂದರೆ ಇಲ್ಲೇ ನಾನು ಪ್ರಶ್ನೆಯನ್ನು ಬಳಸಿದೆ, ಈ ಪದವನ್ನು ಬಳಸ್ತಾ ಇದ್ದೀನಿ. ವೈ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಎಲ್ಲಿ ನಮಗೆ ಪ್ರಶ್ನೆಗಳು ಮೂಡ್ತಾವೋ ಅಲ್ಲಿ ಕಲಿಕೆ ಆಗತ್ತೆ ಅಂತ. ವೆನ್ ವಿ ಗೆಟ್ ಕ್ವೆಶ್ಚನ್ಸ್ ದಟ್ ಮೀನ್ಸ್ ವಿ ಆರ್ ಲರ್ನಿಂಗ್ ಅಂತ ಹೇಳಿ. ಮನುಷ್ಯನಿಗೆ ಯಾವಾಗ ಪ್ರಶ್ನೆಗಳು ಮೂಡ್ತಾವೋ ಆಗ ಅವನು ಅಥವಾ ಅವಳು ಕಲಿಯೋದಿಕ್ಕೆ ಶುರು ಮಾಡ್ತಾನೆ ಅಥವಾ ಶುರು ಮಾಡಿದಳು ಅಂತ ಅರ್ಥ. ನೋ ಕ್ವೆಶ್ಚನ್ಸ್, ನೋ ಲರ್ನಿಂಗ್. ನೋ ಲರ್ನಿಂಗ್, ನೋ ಸ್ಕಿಲ್. ನೋ ಸ್ಕಿಲ್, ನೋ ಯೂಸ್. ನಮ್ಮಲ್ಲಿ ಕೌಶಲ್ಯಗಳು ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದಕ್ಕೆ ಅಥವಾ ನಮ್ಮ ಬದುಕಿನ ಗುಣಮಟ್ಟ ಯಾವಾಗಲೂ ಕಡಿಮೆ ಆಗ್ಬಿಡತ್ತೆ. ನೋಡಿ, ಸೈಕಲ್ ತುಳಿಯೋದು ಒಂದು ಕೌಶಲ. ಬಿಡಿ ಸರ್, ಸೈಕಲ್ ಏನು, ನಾನು ನಡ್ಕೊಂಡು ಹೋಗ್ತೀನಿ ಅಂತ ನೀವು ಹೇಳ್ಬೋದು. ಆಗ್ಲಿ, ನಡೆಯೋದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಸೈಕಲ್ ಬಳಕೆಯ ಸ್ಕಿಲ್ ನಮ್ಮ ಹತ್ರ ಇದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಡ್ಕೊಂಡು ಹೋಗೋದಕ್ಕಿಂತ ವೇಗವಾಗಿ ಸೈಕಲ್ನಲ್ಲಿ ಹೋಗ್ಬೋದು. ತಲೆ ಮೇಲೆ ವಸ್ತುಗಳನ್ನ ಸಾಗಿಸ್ಬೋದು, ಕೈಯಲ್ಲಿ ವಸ್ತುಗಳನ್ನ ಸಾಗಿಸ್ಬೋದು. ಆದರೆ ಸೈಕಲ್ ಇದ್ರೆ ಸೈಕಲ್ನ ಕ್ಯಾರಿಯರ್ನ ಮೇಲೆ ಒಂದಷ್ಟು ವಸ್ತುಗಳನ್ನ ಹಾಕೊಂಡು ಕಡಿಮೆ ಶ್ರಮದಲ್ಲಿ ಹೆಚ್ಚಿನ ದೂರವನ್ನು ನಾವು ಕ್ರಮಿಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಸ್ಕಿಲ್ ಅಂತ ಹೇಳ್ತೀವಲ್ಲ, ಕೌಶಲ ಅಂತ ಹೇಳ್ತೀವಲ್ಲ, ಅದು ನಮ್ಮ ಬದುಕಿನ ಗುಣಮಟ್ಟವನ್ನ, ಕ್ವಾಲಿಟಿ ಆಫ್ ಅವರ್ ಲೈಫನ್ನ ಹೆಚ್ಚಿಸುತ್ತೆ. ಆ ಹೆಚ್ಚಿಸುವ ದೃಷ್ಟಿಯಲ್ಲಿ ಇಂಗ್ಲಿಷ್
ನಮ್ಮ ಬದುಕಿನ ಕ್ವಾಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಇಂಗ್ಲೀಷನ್ನು ನಾವು ಹೆಚ್ಚು ಗಂಭೀರವಾಗಿ ತಗೊಳ್ಬೇಕು. ವೈ ಡು ವಿ ನೀಡ್ ಇಂಗ್ಲಿಷ್? ಬಿಕಾಸ್ ಇಂಗ್ಲಿಷ್ ಎನೇಬಲ್ಸ್ ಅಸ್ ಟು ಹ್ಯಾವ್ ಬೆಟರ್ ಆಪರ್ಚುನಿಟೀಸ್. ಯಾಕೆ ನಾವು ಇಂಗ್ಲೀಷನ್ನು ಕಲಿಬೇಕು? ವೈ ಡು ವಿ ನೀಡ್ ಟು ಲರ್ನ್ ಇಂಗ್ಲಿಷ್? ಬಿಕಾಸ್ ಇಟ್ ಆಫರ್ಸ್ ಬೆಟರ್ ಆಪರ್ಚುನಿಟೀಸ್. ಯಾಕಂದರೆ ಅದು ನಮಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸ್ಕೊಡತ್ತೆ. ಹೇಗಪ್ಪ ಸೃಷ್ಟಿಸ್ಕೊಡತ್ತೆ? ನೋಡಿ, ಈ ಇಂಡಿಯಾ ಅನ್ನೋ ಒಂದು ದೊಡ್ಡ ದೇಶ, ಭಾರತ ಅನ್ನೋ ದೇಶನ ನೀವು ತಗೊಂಡ್ರೆ ಇದರಲ್ಲಿ 106 ಭಾಷೆಗಳಿದ್ದಾವೆ. ಈಗ ನಾವು ವಾಸ ಮಾಡುವಂಥ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಭಾಗಕ್ಕೆ ನೀವು ಬಂದರೆ, ಎಚ್ ಡಿ ಕೋಟೆ ಭಾಗಕ್ಕೆ ಬಂದರೆ ನಿಮ್ಗಲ್ಲಿ ಕನ್ನಡ ಮಾತಾಡೋರು ಸಿಗ್ತಾರೆ, ತಮಿಳ್ ಮಾತಾಡೋರು ಸಿಗ್ತಾರೆ, ಮಲಯಾಳಂ ಸಿಗ್ತಾರೆ, ಉರ್ದು, ಹಿಂದಿ, ತೆಲುಗು, ಹೀಗೆ ಅನೇಕ ಭಾಷೆಗಳನ್ನು ಮಾತಾಡೋರು ಸಿಗ್ತಾರೆ. ಆದರೆ ಎಲ್ಲರ ಜೊತೆ ನಾವು ಸಾಮಾನ್ಯವಾಗಿ ಬಳಸೋದಕ್ಕೆ ಸಾಧ್ಯವಾಗುವಂತಹ ಭಾಷೆ ಯಾವುದು ಅಂತ ಹೇಳಿದ್ರೆ ಇಂಗ್ಲಿಷ್. ರೇಡಿಯೋ ಅಂತ ಹೇಳಿದ್ರೆ ಕನ್ನಡ, ಉರ್ದು, ತಮಿಳ್, ಮಲಯಾಳಂ, ಹಿಂದಿ, ತೆಲುಗು ಈ ಭಾಷೆಗಳನ್ನ ಮಾತಾಡೋರ್ಗು ಕೂಡ ರೇಡಿಯೋ ಅನ್ನೋ ಪದ ಅರ್ಥ ಆಗತ್ತೆ. ಸೈಕಲ್ ಅನ್ನುವ ಪದ ಅರ್ಥ ಆಗತ್ತೆ. ಎಲ್ರಿಗೂ ಇಂಗ್ಲಿಷನ್ನು ಚೆನ್ನಾಗಿ ಮಾತಾಡಲಿಕ್ಕೆ, ನಿರರ್ಗಳವಾಗಿ ಫ್ಲೂಯೆಂಟ್ ಆಗಿ ಬಳಸಲಿಕ್ಕೆ, ಮಾತಾಡಲಿಕ್ಕೆ ಬರದೇ ಇರ್ಬೋದು. ಆದರೆ ಎಲ್ರಿಗೂ ರೇಡಿಯೋ, ಮೊಬೈಲ್, ಬುಕ್, ಸ್ಕೂಲ್, ಪೆನ್, ಪೆನ್ಸಿಲ್, ಬಸ್, ರೋಡ್ ಈ ಥರದ ಪದಗಳು ಅರ್ಥ ಆಗೇ ಆಗತ್ತೆ. ಹಾಗಾಗಿ ವೈ ಡು ವಿ ನೀಡ್ ಇಂಗ್ಲಿಷ್ ಅಂತ ಹೇಳಿದ್ರೆ ಇಟ್ ಪ್ರೊವೈಡ್ಸ್ ಬೆಟರ್ ಆಪರ್ಚುನಿಟೀಸ್. ಲರ್ನಿಂಗ್ ಆಪರ್ಚುನಿಟೀಸ್ ಇರ್ಬೋದು ಅಥವಾ ಲಿವಿಂಗ್ ಆಪರ್ಚುನಿಟೀಸ್ ಇರ್ಬೋದು. ಕಲಿಯೋದಕ್ಕೆ ಅವಕಾಶಗಳಿರ್ಬೋದು ಅಥವಾ ಕೆಲಸ ಮಾಡಲಿಕ್ಕೆ ಅವಕಾಶಗಳಿರ್ಬೋದು. ಸೊ ಪ್ರಶ್ನೆಗಳು ಯಾವಾಗಲೂ ತುಂಬ ಮುಖ್ಯ ಆಗತ್ತೆ. ಈ ವಾಟ್ ಅನ್ನುವ ಪದ ಏನಿದೆಯಲ್ಲ, WHAT, ವಾಟ್ ಅನ್ನೋದನ್ನ ಗುರುತಿಸ್ಲಿಕ್ಕೆ, ಯಾವುದಾದ್ರೂ ಒಂದರ ಗುರುತನ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ನಾವು ಬಳಕೆ ಮಾಡ್ತೇವೆ. ವಾಟ್ ಅನ್ನುವ ಪದವನ್ನ ನಾವು ಸಾಮಾನ್ಯವಾಗಿ ವಸ್ತುಗಳ ಜೊತೆ ಬಳಸ್ತೇವೆ, ವ್ಯಕ್ತಿಗಳ ಜೊತೆ ಬಳಸಲ್ಲ. ವಾಟ್ ಈಸ್ ಇಟ್, ವಾಟ್ ಈಸ್ ದ್ಯಾಟ್, ಈ ರೀತಿಯಲ್ಲಿ ಇದನ್ನ ಕೇಳ್ತೇವೆ. ಹಾಗೆ ಮನುಷ್ಯರ ಜೊತೆನೂ ಕೂಡ ಬಳಸ್ತೇವೆ, ಆದರೆ ಅದನ್ನ ಭಿನ್ನ ರೀತಿಯಲ್ಲಿ ಬಳಸ್ತೇವೆ. ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಿ, ನಿನ್ನ ಹೆಸರೇನು ಅಂತ ಕೇಳ್ತೀವಿ. ಅವಾಗ ವಾಟ್ ಈಸ್ ಯುವರ್ ನೇಮ್ ಅಂತ ಪ್ರಶ್ನೆಯನ್ನ ಹಾಕ್ತೇವೆ. ವಾಟ್ ಈಸ್ ಹಿಸ್ ನೇಮ್, ವಾಟ್ ಈಸ್ ಹರ್ ನೇಮ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ? ಇನ್ನೊಬ್ಬರ ಹೆಸರನ್ನ, ಇನ್ನೊಬ್ಬರ ಗುರುತನ್ನ ನಾವು ಕೇಳ್ತಾ ಇದ್ದೀವಿ. ಹಾಗೆ ಒಬ್ಬರ ವೃತ್ತಿಯನ್ನ ಕೇಳಬೇಕಾದ್ರೆ ವಾಟ್ ಅನ್ನುವ ಪದ ಬಹಳ ವಿಶೇಷವಾಗಿ ಬಳಕೆ ಆಗತ್ತೆ. ವಾಟ್ ಆರ್ ಯು ಅಂತ ಕೇಳ್ತೀವಿ. ವಾಟ್ ಆರ್ ಯು ಅನ್ನುವಂಥ ಪ್ರಶ್ನೆ ನೀನ್ ಯಾರು ಅಂತಾಗತ್ತೆ. ನೀನ್ ಯಾರು? ನಾನ್ ಮನುಷ್ಯ ಅಂತ ಉತ್ತರ ಹೇಳಬೇಕಾಗತ್ತೆ. ಆದ್ರೆ ಹಾಗಲ್ಲ. ಇಂಗ್ಲಿಷ್ನಲ್ಲಿ ವಾಟ್ ಆರ್ ಯು ಅಂತ ಕೇಳಿದ್ರೆ ಐ ಆಮ್ ಅ ಟೀಚರ್ ಅಂತ ನಾನು ಹೇಳ್ತೇನೆ. ಇಲ್ಲಿ ವಾಟ್ ಆರ್ ಯು, ವಾಟ್ ಈಸ್ ಯುವರ್ ಮದರ್, ವಾಟ್ ಈಸ್ ಯುವರ್ ಫಾದರ್, ವಾಟ್ ಈಸ್ ಯುವರ್ ಬ್ರದರ್ ಅಂತ ಪ್ರಶ್ನೆ ಕೇಳಿದ್ರೆ ನಿಮ್ಮ ವೃತ್ತಿಯ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಅರ್ಥ. ಹಾಗಾಗಿ ವಾಟ್ ಆರ್ ಯು ಅಂತ ಹೇಳಿದಾಗ ಐ ಆಮ್ ಅ ಹ್ಯೂಮನ್ ಬೀಯಿಂಗ್ ಅನ್ನೋ ಉತ್ತರನ ಕೊಡಬಾರ್ದು. ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಅ ಟೀಚರ್ ಅಂತ ಉತ್ತರವನ್ನ ಕೊಡಬೇಕಾಗತ್ತೆ. ಅಥವಾ ಐ ಆಮ್ ಆನ್ ಆಟೋ ಡ್ರೈವರ್, ಐ ಆಮ್ ಅ ಫಾರ್ಮರ್, ಐ ಆಮ್ ಅ ವರ್ಕರ್. ಹೀಗೆ ನಮ್ಮ ಜೀವನವನ್ನ ಅಂದ್ರೆ ನಮ್ಮ ವೃತ್ತಿಯನ್ನ ಏನು ಅಂತ ಹೇಳೋದಿಕ್ಕೆ ಈ ಪದಗಳನ್ನ ಬಳಸ್ತೇವೆ. ಹೂ ಅನ್ನುವ ಪದವನ್ನ ಬಳಕೆ ಮಾಡಿದಾಗ ಹೂ, WHO, ಹೂ, ಇದನ್ನ ಗುರ್ತನ್ನ ಪತ್ತೆ ಹಚ್ಚಲಿಕ್ಕೆ, ಇನ್ನೊಬ್ಬರನ್ನ ಗುರುತಿಸ್ಲಿಕ್ಕೆ ಬಳಕೆ ಮಾಡ್ತೇವೆ. ವಾಟ್ ಮತ್ತೆ ಹೂ ಪದಗಳ ನಡುವಿನ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ವಾಟ್ ಅನ್ನೋದು ವಸ್ತುಗಳಿಗೆ, ಥಿಂಗ್ಸ್ ಗಳಿಗೆ ಬಳಕೆ ಆದ್ರೆ ಹೂ ಅನ್ನೋದು ವ್ಯಕ್ತಿಗಳಿಗೆ ಬಳಕೆ ಆಗತ್ತೆ. ಹೂ ಆರ್ ಯು, ಹೂ ಆರ್ ಯು, ನೀನು ಯಾರು. ವಾಟ್ ಆರ್ ಯು
ಅನ್ನೋ ಪ್ರಶ್ನೆ ಬೇರೆ. ವಾಟ್ ಆರ್ ಯು ಅಂತ ಹೇಳಿದ್ರೆ ನಿನ್ನ ವೃತ್ತಿ ಏನು, ನೀನು ಜೀವನ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇದೀಯಾ, ಈ ಅರ್ಥದಲ್ಲಿ ವಾಟ್ ಆರ್ ಯು ಅನ್ನೋದು ಬಳಕೆ ಆಗತ್ತೆ. ಆದ್ರೆ ಹೂ ಆರ್ ಯು ಅನ್ನೋ ಪದ ಇದೆಯಲ್ಲ, ಹೂ ಅನ್ನೋದಿದೆಯಲ್ಲ, ಹೂ ಅಂತ ಹೇಳಿದ್ರೆ ಒಂದು ವ್ಯಕ್ತಿಯ ಗುರುತನ್ನ ಮಾಡಲಿಕ್ಕೆ ನಾವು ತಗೊಳ್ತಾ ಇದ್ದೀವಿ. ಹೂ ಆರ್ ಯು ಅಂತ ಬಳಸ್ತೇವೆ. ಸೊ ಹಾಗಾಗಿ ಹೂ ಅನ್ನೋದು ವ್ಯಕ್ತಿಗಳಿಗೆ ಬಳಕೆ ಆಗ್ತದೆ. ಹಾಗೆ ಕಳೆದ ತರಗತಿಗಳಲ್ಲಿ ಪ್ರನೌನ್ಗಳನ್ನ ನಾನು ನಿಮ್ಗೆ ಹೇಳಬೇಕಾದ್ರೆ ಆಬ್ಜೆಕ್ಟ್ ಮತ್ತೆ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದೆ. ಸಬ್ಜೆಕ್ಟ್ ಅಂದ್ರೆ ವಾಕ್ಯದಲ್ಲಿ ವಿವರಿಸಲ್ಪಡುವುದು, ಮತ್ತೆ ವಾಕ್ಯದಲ್ಲಿ ನಡೆಯುವ ಕ್ರಿಯೆಗೆ ಕಾರಣ ಆಗುವುದು. ಸೊ ಈ ಎರಡರ ಹಂತದಲ್ಲಿ ನಾವು ಸಬ್ಜೆಕ್ಟ್ ಅನ್ನ ಬಳಸ್ತೇವೆ. ಆಬ್ಜೆಕ್ಟ್ ಅಂತ ಹೇಳಿದ್ರೆ ಕ್ರಿಯೆಯ ಪರಿಣಾಮಕ್ಕೆ ಒಳಗಾಗುವಂಥದ್ದು. ಸೊ ಕ್ರಿಯೆಯ ಪರಿಣಾಮಕ್ಕೆ ಒಳಗಾಗುವಂತಹದ್ದನ್ನ ನಾವೇನು ಹೇಳ್ತೇವೆ, ಆಬ್ಜೆಕ್ಟ್. ಅದನ್ನೇ ಇನ್ನೂ ಸರಳವಾಗಿ ತಗೊಳ್ಳೋದಾದ್ರೆ ಡೂವರ್ ಆಫ್ ದಿ ಆಕ್ಷನ್ ಸಬ್ಜೆಕ್ಟ್, ರಿಸೀವರ್ ಆಫ್ ದಿ ಆಕ್ಷನ್ ಆಬ್ಜೆಕ್ಟ್ ಅಂತ. ಡೂವರ್ ಕ್ರಿಯೆಗೆ ಕಾರಣ ಆಗುವುದು, ರಿಸೀವರ್ ಕ್ರಿಯೆಯನ್ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಕ್ರಿಯೆಯ ಪರಿಣಾಮಕ್ಕೆ ಪ್ರಭಾವಕ್ಕೆ ಒಳಗಾಗುವಂಥದ್ದು. ನೋಡಿ, ಐ ಮೆಟ್ ಮೈ ಫ್ರೆಂಡ್. ಐ ಮೆಟ್ ಮೈ ಫ್ರೆಂಡ್. ಹೂ ಮೆಟ್ ಮೈ ಫ್ರೆಂಡ್. ಇಲ್ಲಿ ಉತ್ತರ ಏನಾಗತ್ತೆ, ಐ ಅಂತ ಆಗತ್ತೆ. ನೋಡಿ, ಒಂದು ವಾಕ್ಯವನ್ನ ಕೂಡ ನಾನು ನಿಮಗೆ ಕೊಡ್ತೇನೆ. ರಾಣಿ ಮೆಟ್ ರಾಜು. ಮೆಟ್ ಅಂತ ಹೇಳಿದ್ರೆ ಮೀಟ್ ಅನ್ನುವ ಪದದ ಪಾಸ್ಟ್ ರೂಪ ಮೆಟ್. ರಾಣಿ ರಾಜುವನ್ನು ಭೇಟಿ ಮಾಡಿದಳು. ರಾಣಿ ಮೆಟ್ ರಾಜು. ನೋಡಿ, ಇಲ್ಲಿ ಹೂ ಅನ್ನುವ ಪದವನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದಪ್ಪ ಅಂತ ಹೇಳಿದ್ರೆ, ಹೂ ಮೆಟ್ ರಾಜು. ರಾಜುವನ್ನ ಭೇಟಿಯಾದವರು ಯಾರು? ಹೂ ಮೆಟ್ ರಾಜು? ರಾಣಿ ಅಂತ ಉತ್ತರ ಹೇಳ್ಬೇಕಾಗತ್ತೆ. ಈಗ ರಾಣಿ ಯಾರನ್ನು ಭೇಟಿ ಮಾಡಿದಳು? ಈಗೊಂದು ಪ್ರಶ್ನೆ ಮಾಡ್ಬೇಕಲ್ಲ. ಹೂ ಮೆಟ್ ರಾಜು ಸರಳ ಆಯ್ತು, ಯಾಕಂದ್ರೆ ವಾಕ್ಯ ಏನಿತ್ತು, ರಾಣಿ ಮೆಟ್ ರಾಜು. ಹೂ ಮೆಟ್ ರಾಜು? ರಾಜುವನ್ನ ಭೇಟಿಯಾದವರು ಯಾರು? ಈಗ ಇನ್ನೊಂದು ದೃಷ್ಟಿಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ಬೋದು, ರಾಣಿ ಯಾರನ್ನು ಭೇಟಿ ಮಾಡಿದ್ಲು? ಪ್ರಶ್ನೆ ಕೇಳ್ಬೋದಲ್ವಾ? ಇಲ್ಲಿ ರಾಣಿ ಸಬ್ಜೆಕ್ಟ್, ರಾಜು ಆಬ್ಜೆಕ್ಟ್. ಇದನ್ನ ನೆನ್ಪಿಟ್ಕೊಳ್ಬೇಕು, ಆಗೋದಲ್ಲ? ನೋಡಿ, ಈಗೇನಾಗತ್ತೆ ಅಂತ ಹೇಳಿದ್ರೆ, ನೀವು ಸರಿಯಾದ ಇಂಗ್ಲಿಷನ್ನ ಬಳಸಬೇಕು ಅಂತಾದ್ರೆ ಹೂಮ್ ಅನ್ನುವಂತಹ ಪದವನ್ನ ಇಲ್ಲಿ ಬಳಕೆ ಮಾಡಬೇಕಾಗತ್ತೆ. WHOM, ಹೂಮ್. ಹೂ ಯಾರು, ಹೂಮ್ ಯಾರನ್ನು. ಹೂಮ್ ಡಿಡ್ ರಾಣಿ ಮೀಟ್ ಅಂತಾಗತ್ತೆ. ಹೂಮ್ ಡಿಡ್ ರಾಣಿ ಮೀಟ್, ಅವಾಗ ರಾಜು ಅಂತ ಹೇಳ್ತೇವೆ. ರಾಣಿ ಮೆಟ್ ರಾಜು. ಇಲ್ಲಿ ಮತ್ತೆ ನಿಮಗೆ 2 ಪ್ರಶ್ನೆಗಳು ಬರಬೇಕು. ಪ್ರಶ್ನೆ ಬರೋದು ತುಂಬಾ ಮುಖ್ಯ. ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಲ್ಲ ಸರ್, ನೀವು ರಾಣಿ ಮೆಟ್ ರಾಜು, ಮೆಟ್ ಅನ್ನೋ ಪದ ಬಳಸಿದ್ರಿ, ಓಕೆ. ಹೂ ಮೆಟ್ ರಾಜು ಅಂತ ಹೇಳಿದ್ರಿ, ಸರಿ, ಅಲ್ಲೂ ಮೆಟ್ ಅನ್ನೋ ಪದನ ಬಳಸಿದ್ರಿ. ಆದ್ರೆ ಈಗ ನೋಡಿದ್ರೆ ಹೂಮ್ ಡಿಡ್ ರಾಣಿ ಮೀಟ್ ಅಂತ ಹೇಳ್ತಾ ಇದ್ದೀರಿ. ಹೇಗೆ ಸರ್, ಈ ಮೀಟ್ ಅನ್ನೋ ಪದ ಹೆಂಗ್ ಬಂತು ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಬಂದಿದ್ರೆ ಬಹಳ ಒಳ್ಳೇದು, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೀವು ಇಂಗ್ಲಿಷನ್ನ ಕಲೀಲಿಕ್ಕೆ ಶುರು ಮಾಡಿದ್ದೀರಿ, ಇಂಗ್ಲಿಷ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರುವಾಗಿದೆ ಅಂತ. ಈ ಡಿಡ್ ಅನ್ನೋ ಪದ ಯಾವಾಗ ಬಳಕೆ ಆಗತ್ತೆ ಅನ್ನೋ ಇನ್ನೊಂದು ಪ್ರಶ್ನೆಯನ್ನ ನಾವು ತಂದ್ಕೊಂಡ್ರೆ, ಹೂಮ್ ಡಿಡ್ ರಾಣಿ ಮೀಟ್ ಅನ್ನುವಂಥ ಪ್ರಶ್ನಾರ್ಥಕ ವಾಕ್ಯ ನಿಮಗೆ ಅರ್ಥ ಆಗ್ಬಿಡುತ್ತೆ. ನೋಡಿ, ರಾಣಿ ಮೆಟ್ ರಾಜು ಅಂತ ಹೇಳಿದಾಗ ಆ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಟೆನ್ಸ್ ಬಗ್ಗೆ ನಾನು
ಹಿಂದಿನ ಕೆಲವು ತರಗತಿಗಳಲ್ಲಿ ವಿವರ ಕೊಟ್ಟಿದ್ದೇನೆ. ಮುಂದೆಯೂ ಕೂಡ ಇನ್ನಷ್ಟು ವಿವರವನ್ನು ಕೊಡ್ತೇನೆ. ಕ್ಲಾಸನ್ನು ಕೇಳ್ತಾ ಇದ್ರೆ ನಿಮಗಿದು ಅರ್ಥ ಆಗಲಿಕ್ಕೆ ಶುರುವಾಗತ್ತೆ. ರಾಣಿ ಮೆಟ್ ರಾಜು, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಅದರ ಪಾಸಿಟಿವ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಈ ಹೆಲ್ಪಿಂಗ್ ವರ್ಬ್ ಇಲ್ಲದೆ ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಅದು ಇಂಗ್ಲಿಷ್ನ ಸ್ವಭಾವ. ಹಾಗೆ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಮಾಡಬೇಕಾದ್ರೂ ಕೂಡ ನಮಗೆ ಹೆಲ್ಪಿಂಗ್ ವರ್ಬ್ಗಳ ಅವಶ್ಯಕತೆ ಇರುತ್ತೆ. ಯಾಕೆ ಸರ್ ಅಂತ ಹೇಳಿದ್ರೆ, ಅದು ಇಂಗ್ಲಿಶಿನ ಲಕ್ಷಣ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ನ ಪಾಸಿಟಿವ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ. ಅದನ್ನು ಪ್ರಶ್ನೆಯ ವಾಕ್ಯವಾಗಿಯೋ ಅಥವಾ ನೆಗೆಟಿವ್ ವಾಕ್ಯವಾಗಿಯೋ ನಾವು ಬಳಕೆ ಮಾಡಬೇಕಾದಾಗ ಹೆಲ್ಪಿಂಗ್ ವರ್ಬಿನ ಬಳಕೆ ಮಾಡಬೇಕಾಗತ್ತೆ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಡಿಡ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಬಳಕೆ ಆಗತ್ತೆ. ಈ ಡಿಡ್ ಅನ್ನುವಂತಹ ಪದವನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಪ್ರಶ್ನಾರ್ಥಕ ಅಥವಾ ನೆಗೆಟಿವ್ ಕ್ವಶ್ಚನ್ ಅಥವಾ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಬಳಕೆ ಮಾಡಿದಾಗ ಆ ವಾಕ್ಯದ ಮೇನ್ ವರ್ಬ್ ಏನಿರುತ್ತಲ್ಲ, ಅದು ಪ್ರೆಸೆಂಟ್ ವರ್ಬ್ ಆಗಿ ಕನ್ವರ್ಟ್ ಆಗತ್ತೆ, ಬದಲಾವಣೆ ಆಗತ್ತೆ. ಐ ಸ್ಪೋಕ್ ಇಂಗ್ಲಿಷ್, ಐ ಡಿಡಂಟ್ ಸ್ಪೀಕ್ ಇಂಗ್ಲಿಷ್. ಯು ಲರ್ನ್ಡ್ pronouns, you did not learn pronouns. ನೋಡಿ, ಲರ್ನ್ಡ್ ಅನ್ನೋ ಪದಕ್ಕೆ ಬದಲಾಗಿ ಡಿಡ್ ನಾಟ್ ಲರ್ನ್, ಸ್ಪೋಕ್ ಅನ್ನುವ ಪದಕ್ಕೆ ಬದಲಾಗಿ ಡಿಡ್ ನಾಟ್ ಸ್ಪೀಕ್, ಮೆಟ್ ಅನ್ನುವ ಪದಕ್ಕೆ ಬದಲಾಗಿ ಡಿಡ್ ನಾಟ್ ಮೀಟ್ ಅಂತ ಹೇಳಿ ನಾವು ಇಲ್ಲಿ ಬಳಕೆ ಮಾಡ್ತೀವಿ. ಈ ಬದಲಾವಣೆ ಯಾಕೆ ಅಂತ ನಿಮಗೆ ಪದೇ ಪದೇ ಪ್ರಶ್ನೆ ಬರೋದು ಒಳ್ಳೆಯದು. ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಭಾಷೆಗಳಿಗೂ ಅವುಗಳದೇ ಆದಂಥ ಒಂದು ವಿಶಿಷ್ಟ ಪ್ರಯೋಗ ರೀತಿ ಇರುತ್ತೆ. ಎಲ್ಲ ಭಾಷೆಗಳಿಗೂ ಅವುಗಳದೇ ಆದಂತಹ ವಿಶಿಷ್ಟವಾದಂತಹ ಬಳಕೆಯ ರೀತಿ ನೀತಿಗಳು ಇರುತ್ತವೆ. ಹಾಗೆ ಇಂಗ್ಲಿಷ್ನಲ್ಲೂ ಕೂಡ ಅದರದೇ ಆದಂಥ ರೀತಿ ನೀತಿಗಳು ಇದ್ದಾವೆ. ಹಾಗಾಗಿ ಹೂಮ್ ಡಿಡ್ ರಾಣಿ ಮೀಟ್ ಅನ್ನೋದು ಸರಿಯಾದಂಥ ವಾಕ್ಯ ಆಗತ್ತೆ. ರಾಣಿ ಮೆಟ್ ರಾಜು ಅಂತ ಹೇಳಿ ನಾವು ಉತ್ತರನ ಹೇಳಬೇಕಾಗತ್ತೆ. ಆವಾಗ ನಿಮಗೆ ಪ್ರಶ್ನೆ, ಆ ಡಿಡ್ ಎಲ್ಲೋಯ್ತು, ಮೀಟ್ ಎಲ್ಲೋಯ್ತು, ಆ ಎರಡೂ ಪದನು ಬಿಟ್ಟು ಇಲ್ಲಿ ರಾಣಿ ಮೆಟ್ ರಾಜು ಅಂತ ಹೇಳ್ತಾ ಇದ್ದೀವಿ, ಆ ಎರಡು ಪದನ ಯಾಕೆ ಕೈ ಬಿಟ್ವಿ? ಈ ಥರದ ಪ್ರಶ್ನೆ ಬರೋದು ತುಂಬ ಒಳ್ಳೆಯದು. ಈ ರೀತಿ ಪ್ರಶ್ನೆ ಬಂದಾಗ್ಲೇ ನಿಮಗೆ ಇಂಗ್ಲಿಷ್ನ ಕಲಿಕೆ ಆಗಲಿಕ್ಕೆ ಸಾಧ್ಯ, ಇಂಗ್ಲಿಶಿನ ಬಳಕೆ ಆಗಲಿಕ್ಕೂ ಸಾಧ್ಯ. ಹೂಮ್ ಅನ್ನುವ ಪದದ ಬಳಕೆ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಲ್ವಾ? ನೋಡಿ, ಹೂಮ್ ಡಿಡ್ ರಾಣಿ ಮೀಟ್, ಇದ್ರ ಬದಲು ಹೂ ಡಿಡ್ ರಾಣಿ ಮೀಟ್ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಾವು ಕೇಳ್ಬೋದು. ಅಲ್ಲ ಸರ್, ಈಗ ತಾನೇ ಆಬ್ಜೆಕ್ಟ್ ಅನ್ನ ಗುರುತಿಸ್ಬೇಕಾದ್ರೆ ಹೂಮ್ ಅನ್ನುವ ಪದನ ಬಳಸಬೇಕು ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ಹೂ ಕೂಡ ಬಳಸಬಹುದು ಅಂತ ಹೇಳ್ತಿರಲ್ಲ ಸರ್, ಏನ್ ಸರ್ ಇದು, ನಮ್ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಏನಾದ್ರೂ ಬಂತಾ? ತಮಾಷೆ ಮಾಡ್ಬೇಕು ಅಂತ ಅನ್ನಿಸ್ತಾ? ಕರೆಕ್ಟ್, ಅದ್ ಹಾಗೇನೆ. ಹೂಮ್ ಅನ್ನುವ ಪದಕ್ಕೆ ಬದಲಾಗಿ ಇಂಗ್ಲಿಷ್ನಲ್ಲಿ ಹೂ ಪದವನ್ನ ಬಳಸುವಂತಹ ಅಭ್ಯಾಸ ಇದೆ. ಮಾತಾಡಬೇಕಾದ್ರೆ ಹೂಮ್ ಪದಕ್ಕಿಂತ ಹೂ ಪದವನ್ನೇ ಹೆಚ್ಚು ಬಳಕೆ ಮಾಡ್ತಾರೆ. ಅಂದ್ರೆ ಸಬ್ಜೆಕ್ಟಿನ ಬಗ್ಗೆ ಪ್ರಶ್ನೆ ಕೇಳಬೇಕಾದಾಗ ಹೂ ಬಳಕೆ ಮಾಡೋದು ಹೇಗಿದೆಯೋ ಹಾಗೆ ಆಬ್ಜೆಕ್ಟಿನ ಬಗ್ಗೆ ಪ್ರಶ್ನೆ ಕೇಳಬೇಕಾದ್ರೂ ಕೂಡ ಹೂ ಬಳಸುವಂತಹ ಒಂದು ಅಭ್ಯಾಸ ಮಾತನಾಡುವ ಇಂಗ್ಲಿಷ್ನಲ್ಲಿ ಇದೆ. ಹೂ ಪದವನ್ನ ಬಳಸುವ ರೂಢಿ ಮಾತನಾಡುವ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಇದೆ. ಆದರೆ ಲಿಖಿತ ಇಂಗ್ಲಿಷ್ನಲ್ಲಿ, ರಿಟನ್ ಇಂಗ್ಲಿಷ್ನಲ್ಲಿ ಹೂಮ್ ಪದವನ್ನ ಬಳಸುವಂತಹ ಅಭ್ಯಾಸ ರೂಢಿ ಇದೆ.
ಹಾಗೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ ಫಾರ್ಮಲ್ ಸನ್ನಿವೇಶದಲ್ಲಿ, ಔಪಚಾರಿಕ ಸನ್ನಿವೇಶ ಅಂದ್ರೆ ಒಬ್ಬ ಸ್ಟೂಡೆಂಟ್ ಆಗಿ ನೀವು ಟೀಚರ್ ಜೊತೆ ಮಾತಾಡಬೇಕಾದ್ರೆ, ಅಥವಾ ಮನೆಯ ಹಿರಿಯರ ಜೊತೆ, ಊರಿನ ಹಿರಿಯರ ಜೊತೆ, ಅಧಿಕಾರಿಗಳ ಜೊತೆ ನಾವು ಮಾತಾಡಬೇಕಾದ್ರೆ, ಆಗ ನಾವು ಫಾರ್ಮಲ್ ಸಂದರ್ಭದಲ್ಲಿ ಹೂಂ ಪದವನ್ನು ಬಳಸಬೇಕು. ಅನೌಪಚಾರಿಕ ಸಂದರ್ಭದಲ್ಲಿ ಹೂ ಪದವನ್ನು ಬಳಸಬೇಕು ಅಂತ. ಸೊ ಸ್ವಲ್ಪ ನಿಮಗೆ ಗೊಂದಲ ಆಗತ್ತೆ ಅಂತ ಆದ್ರೆ ಇಷ್ಟನ್ನ ಸ್ಪಷ್ಟ ಮಾಡ್ಕೊಳ್ಬೋದು. ಬರವಣಿಗೆ ಮಾಡಬೇಕಾದಾಗ ಹೂಂ ಬಳಸಬೇಕು, ಮಾತಾಡಬೇಕಾದಾಗ ಹೂ ಬಳಸಬೇಕು. ಇಷ್ಟು ನೆನ್ಪಿಟ್ಕೊಳ್ಳೋದಿಕ್ಕೆ ಆಗತ್ತಲ್ವಾ? ನೋಡಿ, ರಾಣಿ ಮೆಟ್ ರಾಜು, ಹೂ ಮೆಟ್ ರಾಜು. ಸಬ್ಜೆಕ್ಟಿನ ಗುರುತನ್ನ, ಐಡೆಂಟಿಟಿನ ಕೇಳ್ತಾ ಇದ್ದೀವಿ. ರಾಣಿ ಮೆಟ್ ರಾಜು. ಅದೇ ರಾಣಿ ಮೆಟ್ ರಾಜು ಯಾರನ್ನು ಭೇಟಿ ಮಾಡಿದಳು ರಾಣಿ ಅಂತ ಕೇಳೋದಾದ್ರೆ ಹೂಮ್ ಡಿಡ್ ರಾಣಿ ಮೀಟ್, ಅಥವಾ ಹೂ ಡಿಡ್ ರಾಣಿ ಮೀಟ್ ಅಂತ ನಾವು ಕೇಳ್ಬೋದು. ನಿಮಗೆ ಈ ಹೂ ಮತ್ತೆ ಹೂಮ್ ಪದಗಳ ನಡುವಿನ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವ? ಸರಿ, ಹಾಗಿದ್ರೆ ಈ WH ವರ್ಡ್ಸ್ನ ಕಲಿಕೆಯನ್ನ ಮುಂದುವರಿಸೋಣ. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.